ವೀಕ್ಷಕರೇ, ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ಸಾಂಸ್ಕೃತಿಕ ನಗರಿ ಝಗಮಗಿಸ್ತಾ ಇದೆ. ದಸರಾ ಸಂಭ್ರಮಕ್ಕೆ ರೈತ ದಸರಾ ಮತ್ತಷ್ಟು ಮೆರುಗು ನೀಡಿದೆ. ಅಷ್ಟೇ ಅಲ್ಲ, ನವರಾತ್ರಿಯ 3ನೇ ದಿನವಾದ ಇವತ್ತು ಹಲವು ಬಗೆಯ ಪೂಜಾ ಕೈಂಕರ್ಯಗಳು, ಮನರಂಜನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೆರವೇರಿದವು. ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ, ಫ್ಲವರ್ ಶೋ, ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ನಗುನಗುತ್ತಾ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಾರಿಮಣಿಯರು. ಕುರಿಗಳ ಮಂದೆ, ರಾಸುಗಳ ಸಂಭ್ರಮ. ಮೈಸೂರಿನಲ್ಲಿ ರೈತ ದಸರಾ, ಕಣ್ಮನ ಸೆಳೆದ ಮತ್ಸ್ಯಮೇಳ. ಮೈಸೂರು ದಸರಾದಲ್ಲಿ ರೈತರ ಬದುಕನ್ನ ಹಸನುಗೊಳಿಸಲು ಜೆಕೆ ಮೈದಾನದಲ್ಲಿ 3 ದಿನ ರೈತ ದಸರಾ ಆಯೋಜಿಸಲಾಗಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಎತ್ತಿನ ಗಾಡಿಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜೆಕೆ ಮೈದಾನದವರೆಗೆ ಮೆರವಣಿಗೆ ನಡೆಯಿತು. ವಿವಿಧ ತೋಟಗಾರಿಕೆಯ ಬೆಳೆಗಳು, ಬಂಡೂರು ಕುರಿ, ದೇಶಿ ತಳಿ ಹಳ್ಳಿಕಾರ್ ಜೋಡೆತ್ತುಗಳ ಹವಾ ಜೋರಾಗಿತ್ತು. ರೈತರಿಗೆ ಅನುಕೂಲವಾಗುವ ಯಂತ್ರೋಪಕರಣಗಳು, ಆಧುನಿಕ ಕೃಷಿಗೆ ಉತ್ತೇಜನ ನೀಡುವ ಆಧುನಿಕ ಕೃಷಿ ಪದ್ಧತಿ ರೈತರಿಗೆ ಅರಿವು ಮೂಡಿಸಿತು. ಇನ್ನು ಕೃಷಿ ಮೇಳದಲ್ಲಿ ಮತ್ಸ್ಯ ಮೇಳ ಜನಾಕರ್ಷಣೆಯ ಕೇಂದ್ರವಾಗಿತ್ತು. ದೇಶ ವಿದೇಶಗಳ ಅಪರೂಪದ ಬಣ್ಣ ಬಣ್ಣದ ಅಲಂಕಾರಿಕ ಮೀನುಗಳ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಪರೂಪದ ಮೀನುಗಳು, ಬಣ್ಣದ ಟನಲ್ ಅಕ್ವೇರಿಯಂ ಮತ್ಸ್ಯ ಮೇಳದ ಮುಖ್ಯ ಆಕರ್ಷಣೆಯಾಗಿದೆ. ಮೈಸೂರು ದಸರಾ ವೈಭವದ ಜೊತೆಗೆ ರೈತರ ಆಧುನಿಕ ಬದುಕು ಹಸನು ಮಾಡುವ ಕೃಷಿಗೆ ಉತ್ತೇಜನ ನೀಡುವ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ಸಾಂಸ್ಕೃತಿಕ ನಗರಿ ಝಗಮಗಿಸ್ತಾ ಇದೆ. ದಸರಾ ಸಂಭ್ರಮಕ್ಕೆ ರೈತ ದಸರಾ ಮತ್ತಷ್ಟು ಮೆರುಗು ನೀಡಿದೆ. ಅಷ್ಟೇ ಅಲ್ಲ, ನವರಾತ್ರಿಯ 3ನೇ ದಿನವಾದ ಇವತ್ತು ಹಲವು ಬಗೆಯ ಪೂಜಾ ಕೈಂಕರ್ಯಗಳು, ಮನರಂಜನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೆರವೇರಿದವು. ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ, ಫ್ಲವರ್ ಶೋ, ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ನಗುನಗುತ್ತಾ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಾರಿಮಣಿಯರು. ಕುರಿಗಳ ಮಂದೆ, ರಾಸುಗಳ ಸಂಭ್ರಮ. ಮೈಸೂರಿನಲ್ಲಿ ರೈತ ದಸರಾ, ಕಣ್ಮನ ಸೆಳೆದ ಮತ್ಸ್ಯಮೇಳ. ಮೈಸೂರು ದಸರಾದಲ್ಲಿ ರೈತರ ಬದುಕನ್ನ ಹಸನುಗೊಳಿಸಲು ಜೆಕೆ ಮೈದಾನದಲ್ಲಿ 3 ದಿನ ರೈತ ದಸರಾ ಆಯೋಜಿಸಲಾಗಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಎತ್ತಿನ ಗಾಡಿಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜೆಕೆ ಮೈದಾನದವರೆಗೆ ಮೆರವಣಿಗೆ ನಡೆಯಿತು. ವಿವಿಧ ತೋಟಗಾರಿಕೆಯ ಬೆಳೆಗಳು, ಬಂಡೂರು ಕುರಿ, ದೇಶಿ ತಳಿ ಹಳ್ಳಿಕಾರ್ ಜೋಡೆತ್ತುಗಳ ಹವಾ ಜೋರಾಗಿತ್ತು. ರೈತರಿಗೆ ಅನುಕೂಲವಾಗುವ ಯಂತ್ರೋಪಕರಣಗಳು, ಆಧುನಿಕ ಕೃಷಿಗೆ ಉತ್ತೇಜನ ನೀಡುವ ಆಧುನಿಕ ಕೃಷಿ ಪದ್ಧತಿ ರೈತರಿಗೆ ಅರಿವು ಮೂಡಿಸಿತು. ಇನ್ನು ಕೃಷಿ ಮೇಳದಲ್ಲಿ ಮತ್ಸ್ಯ ಮೇಳ ಜನಾಕರ್ಷಣೆಯ ಕೇಂದ್ರವಾಗಿತ್ತು. ದೇಶ ವಿದೇಶಗಳ ಅಪರೂಪದ ಬಣ್ಣ ಬಣ್ಣದ ಅಲಂಕಾರಿಕ ಮೀನುಗಳ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಪರೂಪದ ಮೀನುಗಳು, ಬಣ್ಣದ ಟನಲ್ ಅಕ್ವೇರಿಯಂ ಮತ್ಸ್ಯ ಮೇಳದ ಮುಖ್ಯ ಆಕರ್ಷಣೆಯಾಗಿದೆ. ಮೈಸೂರು ದಸರಾ ವೈಭವದ ಜೊತೆಗೆ ರೈತರ ಆಧುನಿಕ ಬದುಕು ಹಸನು ಮಾಡುವ ಕೃಷಿಗೆ ಉತ್ತೇಜನ ನೀಡುವ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ಮಹದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ಸಾಂಸ್ಕೃತಿಕ ನಗರಿ ಝಗಮಗಿಸ್ತಾ ಇದೆ. ದಸರಾ ಸಂಭ್ರಮಕ್ಕೆ ರೈತ ದಸರಾ ಮತ್ತಷ್ಟು ಮೆರುಗು ನೀಡಿದೆ. ಅಷ್ಟೇ ಅಲ್ಲ, ನವರಾತ್ರಿಯ 3ನೇ ದಿನವಾದ ಇವತ್ತು ಹಲವು ಬಗೆಯ ಪೂಜಾ ಕೈಂಕರ್ಯಗಳು, ಮನರಂಜನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೆರವೇರಿದವು.
ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ, ಫ್ಲವರ್ ಶೋ, ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ನಗುನಗುತ್ತಾ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಾರಿಮಣಿಯರು. ಕುರಿಗಳ ಮಂದೆ, ರಾಸುಗಳ ಸಂಭ್ರಮ. ಮೈಸೂರಿನಲ್ಲಿ ರೈತ ದಸರಾ, ಕಣ್ಮನ ಸೆಳೆದ ಮತ್ಸ್ಯ ಮೇಳ. ಮೈಸೂರು ದಸರಾದಲ್ಲಿ ರೈತರ ಬದುಕನ್ನ ಹಸನುಗೊಳಿಸಲು ಜೆಕೆ ಮೈದಾನದಲ್ಲಿ 3 ದಿನ ರೈತ ದಸರಾ ಆಯೋಜಿಸಲಾಗಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಎತ್ತಿನ ಗಾಡಿಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜೆಕೆ ಮೈದಾನದವರೆಗೆ ಮೆರವಣಿಗೆ ನಡೆಯಿತು. ವಿವಿಧ ತೋಟಗಾರಿಕೆಯ ಬೆಳೆಗಳು, ಬಂಡೂರು ಕುರಿ, ದೇಶಿ ತಳಿ ಹಳ್ಳಿಕಾರ್ ಜೋಡೆತ್ತುಗಳ ಹವಾ ಜೋರಾಗಿತ್ತು. ರೈತರಿಗೆ ಅನುಕೂಲವಾಗುವ ಯಂತ್ರೋಪಕರಣಗಳು, ಆಧುನಿಕ ಕೃಷಿಗೆ ಉತ್ತೇಜನ ನೀಡುವ ಆಧುನಿಕ ಕೃಷಿ ಪದ್ಧತಿ ರೈತರಿಗೆ ಅರಿವು ಮೂಡಿಸಿತು. ಇನ್ನು ಕೃಷಿ ಮೇಳದಲ್ಲಿ ಮತ್ಸ್ಯ ಮೇಳ ಜನಾಕರ್ಷಣೆಯ ಕೇಂದ್ರವಾಗಿತ್ತು. ದೇಶ ವಿದೇಶಗಳ ಅಪರೂಪದ ಬಣ್ಣ ಬಣ್ಣದ ಅಲಂಕಾರಿಕ ಮೀನುಗಳ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಪರೂಪದ ಮೀನುಗಳು, ಬಣ್ಣದ ಟನಲ್ ಅಕ್ವೇರಿಯಂ ಮತ್ಸ್ಯ ಮೇಳದ ಮುಖ್ಯ ಆಕರ್ಷಣೆಯಾಗಿದೆ. ಮೈಸೂರು ದಸರಾ ವೈಭವದ ಜೊತೆಗೆ ರೈತರ ಆಧುನಿಕ ಬದುಕು ಹಸನು ಮಾಡುವ ಕೃಷಿಗೆ ಉತ್ತೇಜನ ನೀಡುವ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು. ಸಚಿನ್ ಜೊತೆ ವಿನೋದ್ ಪಡುವಾರಳ್ಳಿ, ಮಹಾದೇವ್ ಸ್ವಾಮಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ಸಾಂಸ್ಕೃತಿಕ ನಗರಿ ಝಗಮಗಿಸ್ತಾ ಇದೆ. ದಸರಾ ಸಂಭ್ರಮಕ್ಕೆ ರೈತ ದಸರಾ ಮತ್ತಷ್ಟು ಮೆರುಗು ನೀಡಿದೆ. ಅಷ್ಟೇ ಅಲ್ಲ, ನವರಾತ್ರಿಯ 3ನೇ ದಿನವಾದ ಇವತ್ತು ಹಲವು ಬಗೆಯ ಪೂಜಾ ಕೈಂಕರ್ಯಗಳು, ಮನರಂಜನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನೆರವೇರಿದವು. ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ, ಫ್ಲವರ್ ಶೋ, ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ನಗುನಗುತ್ತಾ ಸಂಭ್ರಮದಲ್ಲಿ ಭಾಗಿಯಾಗಿರುವ ನಾರಿಮಣಿಯರು. ಕುರಿಗಳ ಮಂದೆ, ರಾಸುಗಳ ಸಂಭ್ರಮ. ಮೈಸೂರಿನಲ್ಲಿ ರೈತ ದಸರಾ, ಕಣ್ಮನ ಸೆಳೆದ ಮತ್ಸ್ಯ ಮೇಳ. ಮೈಸೂರು ದಸರಾದಲ್ಲಿ ರೈತರ ಬದುಕನ್ನ ಹಸನುಗೊಳಿಸಲು ಜೆಕೆ ಮೈದಾನದಲ್ಲಿ 3 ದಿನ ರೈತ ದಸರಾ ಆಯೋಜಿಸಲಾಗಿದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ದಸರಾ ಮೆರವಣಿಗೆಗೆ ಚಾಲನೆ ನೀಡಿದರು. ಎತ್ತಿನ ಗಾಡಿಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜೆಕೆ ಮೈದಾನದವರೆಗೆ ಮೆರವಣಿಗೆ ನಡೆಯಿತು.